ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇ ಮೊದಲು ನಾನು ವಿಡಿಯೋ ನೋಡ್ತಾ ಇರೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ವೆಜಿಟೇಬಲ್ ಪಲಾವ್. ಅದನ್ನು ಮಾಡುವ ವಿಧಾನ ಹೇಗೆ ಅಂತ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಂತ ಒಂದ್ಸಲ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಏಕೆಂದ್ರೆ ಸೊಪ್ಪುಗಳೆಲ್ಲ ಫ್ರೈ ಮಾಡ್ಕೊಬೇಕು. ಕೆಲವರು ನೀರಲ್ಲಿ ಡೈರೆಕ್ಟ್ ಆಗಿ ಬೇಯಿಸಿ ರುಬ್ಬಿ ಮಾಡ್ಕೊಂತಾರೆ. ಆದ್ರೆ ನಾನು ಒಗ್ಗರಣೆ ಮಾಡ್ಕೊಂತಾ ಇದ್ದೀನಿ. ನೋಡಿ, ಒಂದು 7ರಿಂದ 8 ಹಸಿರು ಮೆಣಸಿನಕಾಯಿನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಂತಿದ್ದೀನಿ. ಯಾಕೆಂದ್ರೆ ಯಾವಾಗ್ಲೂ ಹಸಿರು ಮೆಣಸಿನಕಾಯಿನ ಹಾಗೆ ಡೈರೆಕ್ಟ್ ಆಗಿ ತಿಂತಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಅನ್ಸುತ್ತೆ. ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮೆಂತ್ಯ ಸೊಪ್ಪು ಸ್ವಲ್ಪ, ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಇದಿಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ನೀರಲ್ಲೂ ಬೇಯಿಸಿ ಮಾಡ್ತಾರೆ, ಆದ್ರೆ ಟೇಸ್ಟ್ ಇದ್ರಲ್ಲೇ ಎಣ್ಣೆಲಿ ಕರ್ದ್ ಮಾಡಿದಷ್ಟು ಬರಲ್ಲ. ಅದರಿಂದ ನಾನು ಎಣ್ಣೆಲೆ ಕರ್ದ್ ಮಾಡೋದು. ನೋಡಿ, ಈ ತರ ಮೀಡಿಯಂ ಆಗೆಲ್ಲ ಬೇಯಿಸ್ಕೊಬೇಕು. ಅದಕ್ಕೆ ಒಂದು 10ರಿಂದ 15 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ 4 ಪೀಸ್ ಚಕ್ಕೆ, ಒಂದು 7ರಿಂದ 8 ಲವಂಗ, ಸ್ವಲ್ಪ ಕಾಯಿ ಪುಡಿ, ಅಂದ್ರೆ ಕಾಯಿ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಮತ್ತೆ 10 ಮೆಣಸು ಹಾಕೊಂತ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು ಮೆಣಸು, ಅದರಿಂದ 10 ಹಾಕೊಂಡಿದ್ದೀನಿ. ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 5ರಿಂದ 10 ನಿಮಿಷ ಆರ್ಲಿಕ್ಕೆ ಬಿಡ್ಬೇಕು. ಅದನ್ನ ಬಿಸಿ ಹಾಕೊಂಡು ರುಬ್ಬಕ್ಕಾಗಲ್ಲ, ಅದರಿಂದ. ನೋಡಿ, ಆರಾಯ್ತು. ಅದನ್ನ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್ ಹಾಕೋರೆ ಅನ್ನಂಗೆ ಬಂದಿದೆ, ಗ್ರೀನ್ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ರೆಡಿ ಆದ್ಮೇಲೆ ಮತ್ತೆ ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಎಣ್ಣೆ ಹಾಕೊಂಡು ಪಲಾವ್ ಸಾಮಾನು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಪಲಾವ್ ಸಾಮಾನು, ಜಾಸ್ತಿ ಹಾಕೊಳ್ಳಿಲ್ಲ. ನೋಡಿ, ಇದಿಷ್ಟು ಹಾಕೊಂಡು ಸ್ವಲ್ಪ ಬಟಾಣಿ ಹಾಕೊಂತ ಇದ್ದೀನಿ, ಹಸಿ ಬಟಾಣಿ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇಷ್ಟು. ನಂತರ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಟೊಮೊಟೊ, ನೂಕೋಲ್ ಅಂದ್ರೆ ಗೆಡ್ಡೆಕೋಸು, ಅದಷ್ಟು ಸೇರಿಸ್ಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ನೋಡಿ, ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಏಲಕ್ಕಿ ಪುಡಿ, ಇದಿಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಹೀಗೇನೆ ಮತ್ತೆ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಇವಾಗ ಲೋ ಫ್ಲೇಮ್ ಮಾಡ್ಕೋಬೇಕು, ಯಾಕೆ ಅಂದ್ರೆ ಮಸಾಲೆ ತಳ ಹಿಡಿಯುತ್ತೆ ಅಂತೇಳಿ ಲೋ ಫ್ಲೇಮ್ ಮಾಡ್ಕೊಂಡೆ ಮಸಾಲೆ ಸೇರಿಸ್ಕೋಬೇಕು. ನೋಡಿ, ಇದೆಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಮತ್ತೆ ರುಚಿಗೆ ಉಪ್ಪು, ನಾವೆಷ್ಟು ನೀರು ಹಾಕೊಂತೀವಿ ಆ ಮೆಜರ್ಮೆಂಟ್ ಮೇಲೆ ಉಪ್ಪು ಹಾಕೊಂಡು ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮತ್ತೆ ಜಾರೆಲ್ಲ ತೊಳೆದು ಅದಕ್ಕೆ ನೀರು ಸೇರಿಸ್ಕೊಂತೀನಿ, ತಳ ಹಿಡಿಬಾರ್ದು ಅಂತೇಳಿ. ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇರೋದ್ರಿಂದ ಈ ತರ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ನಾನು ಫಸ್ಟೇನೆ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ತೊಳೆದು 2 ಲೋಟನ ಫಸ್ಟೇ ನೆನೆ ಹಾಕೊಂಡಿದ್ದೆ. ಮತ್ತೆ ಬಿಸಿನೀರ್ನು ಕಾಯಿಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೆ. ಯಾಕೆ ಗೊತ್ತಾ, ಬೇಗ ಆಗುತ್ತೆ ಅಂತ. ಇದಕ್ಕೆ ತಣ್ಣೀರು ಸೇರಿಸ್ಕೊಂಬಾರ್ದು, ಉದ್ರುದ್ರಂಗ್ ಬರಬೇಕು ರೈಸ್ ಅಂತ ಅಂದ್ರೆ ಬಿಸಿನೀರು ಹಾಕೊಂಡ್ರೆ ಡೈರೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಅಂದ್ರೆ ನಾವು ಅಕ್ಕಿ ಯಾವ ಮೆಜರ್ಮೆಂಟ್ ಅಲ್ಲಿ ತಗೊಂಡಿರ್ತೀವಿ, ಯಾವ ಲೋಟದಲ್ಲಿ ತಗೊಂಡಿರ್ತೀವಿ ಆ ಇದ್ರಲ್ಲೇ ನೀರು ಹಾಕೊಬೇಕು. ಮತ್ತೆ ನಾವು ಅಕ್ಕಿ ಎಷ್ಟೊತ್ತು ನೆನ್ಸ್ಕೊಂಡಿರ್ತೀವಿ ಅನ್ನೋದನ್ನು ಇದಕ್ಕೆ ಆ್ಯಡ್ ಆಗುತ್ತೆ. ನಾನು ಒಂದು 10 ನಿಮಿಷ ನೆನ್ಸ್ಕೊಂಡಿರೋದ್ರಿಂದ ನೀರನ್ನ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ನೀವು ಡೈರೆಕ್ಟ್ ಆಗಿ ಅಕ್ಕಿ ನೆನೆಸದೇ ಹಾಕ್ತೀವಿ ಅಂದ್ರೆ 1 ಲೋಟ, ನೀವೇಂದ್ರಲ್ಲಿ ಒಟ್ಟಿನಲ್ಲಿ ಅಕ್ಕಿ ತಗೊಂಡಿರ್ತೀರಾ ಅದು ಡಬಲ್ ನೀರು ಹಾಕೊಬೇಕು. ನೋಡಿ, ಎಷ್ಟು ನೀಟಾಗಿ ಅಂದ್ರೆ ಇದ್ರಲ್ಲೇ 3/4% ಬೇಯಿಸ್ಕೊಂಡು ಕೈ ತಿರ್ಗಿಸ್ತಾನೆ ಇರಬೇಕು, ಬಿಡಬಾರ್ದು. ಮತ್ತೆ ಅದಕ್ಕೆ ಒಂದು ನಿಂಬೆಹಣ್ಣು ಹಾಕೊಂತ ಇದ್ದೀನಿ. ಮೊಸರು ಹಾಕೋಬಹುದು, ಆದ್ರೆ ನಿಂಬೆಹಣ್ಣು ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, 3/4% ಬೇಯೋ ತನಕ ಈ ತರ ಮಿಕ್ಸ್ ಮಾಡ್ಕೊಂತಿರ್ಬೇಕು. ಗೊತ್ತಾಗುತ್ತೆ ಅಲ್ಲಿ ನೀರಿನಂಶ ಕಡಿಮೆ ಆದಾಗ, ಅಂದ್ರೆ ಅಕ್ಕಿ ನೆನೆ ಹಾಕಿರೋದ್ರಿಂದ ಅದು ತುಂಬಾ ಹೊತ್ತೇನು ಬೇಕಾಗಿರೋದಿಲ್ಲ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೋ ನೀರು ಸ್ವಲ್ಪ ಅದೇ ನಂಗೆ. ಮುಚ್ಚಳ ಹಾಕಿ ಅಂದ್ರೆ ವಿಸಲ್ ಬರೋ ತನಕ ಬಿಡಬಾರ್ದು. ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇನೆ ಬಿಟ್ಟಿದೆ. ನೋಡಿ, ಮತ್ತೆ ಮುಚ್ಚಳ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದ್ರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕ್ಯಾಪ್ ಮುಚ್ಚಳ ಹಾಕ್ಬಿಟ್ರೆ ಏನಾಗುತ್ತೆ, ಫುಲ್ ನೀರೆಲ್ಲ ಮೇಲೆ ಇರುತ್ತೆ, ಅಕ್ಕಿ ಎಲ್ಲ ವೈಟ್ ಇರುತ್ತೆ. ಅದರಿಂದ 3/4% ಬೇಯಿಸ್ಕೋಬೇಕು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಘಮ ಘಮ ಅಂತಿದೆ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ತನಕ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.